ಸದಾ ಹೊಸ ಪ್ಯೂರ್ ಡರ್ಮ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ. ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು. ಸ್ವಾಗತ ಸುಸ್ವಾಗತ ಬಂಧುಗಳೇ, ನಮಸ್ಕಾರ. ಇದು ಸದಾ ನಿಮ್ಮೊಂದಿಗೆ. ನೋಡಿ, ಜೀವನದಲ್ಲಿ ಯಾವಾಗಲೂ ಒಂದು ಭರವಸೆ ಇರಬೇಕು. ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ ರೀ. ಬೆಟ್ಟದಂತ ಕಷ್ಟ ಇರುತ್ತೆ. ಬೆಟ್ಟ ಹತ್ತೋ ತನಕನೇ, ಬೆಟ್ಟ ಹತ್ತಿದ್ಮೇಲೆ ಸುಖ ನೆಮ್ಮದಿ. ಒಂದು ವಾರಕ್ಕೆ ಒಂದ್ಸಲನಾದ್ರೂ ಕಸಬೆ ತೊಟ್ಟಿಯಲ್ಲಿ ಒಂದು ಮಗುನ್ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಮ್ಯಾಕ್ಸಿಮಮ್ ಹೆಣ್ಮಕ್ಳನ್ನೇ ಬಿಸಾಕ್ತಾರೆ. ಮಗುನ್ ಕಸಬೆ ತೊಟ್ಟಿಯಲ್ಲಿ ನೋಡಿದ್ರೆ ದುಡ್ಡಿರೋರು ದೊಡ್ಡವರು ಕಾರಲ್ಲಿ ಹೋಗೋರೆಲ್ಲ ಈಗ ನೋಡ್ತಾರೆ, ಏನೋ ಮಗು ಬಿದ್ದಿದೆ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಾವು ಯಾರಿಲ್ಲ ಸರ್ ಅಲ್ಲಿ ನೋಡಿದ್ದೀವಿ ಅಂತ ಬಿಟ್ಬಿಟ್ಟು ಹೋಗ್ತಾರೆ. ಆದ್ರೆ ಈ ದುಡ್ಡಿಲ್ದೇ ಇರೋರು ಇರ್ತಾರೆ ನೋಡಿ, ಬಡವರಲ್ಲ, ಆ ತರ ಒಂದು ಮಗು ನೋಡಿದ್ರೆ ಮೊದ್ಲು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ಅಜ್ಜಿ ಆಗಿರ್ಲಿ ಏನಾಗಿರ್ಲಿ, ಒಂದ್ ಮಗು ಬಂದಿದೆ ಅಷ್ಟೇ. ಅವ್ರ ಮನೇಲಿ ಒಂದು 10 ಜನ ಮಕ್ಕಳಿರ್ತಾರೆ, ಆ ಮಗುಗೂ ಊಟ ಕೊಟ್ಟು ತಿಂಡಿ ಕೊಟ್ಟು ಬೆಳೆಸ್ಕೊತಾರೆ. ನಿಜ ಅಲ್ವಾ? ಅದೇ ಆಗಿದೆ ಈಗ ನಮ್ಮ ಹತ್ರ ಬಂದು ಮಾತಾಡೋಕಿರೋದಲ್ಲ. ಅವ್ರ ಹೆಸರು ಬಿಬಿ ಜಾನ್ ಅಂತ. ಬಿಬಿ ಜಾನ್ ಅವ್ರ ಕತೆ ಕೇಳ್ಬಿಟ್ರೆ ನಿಜವಾಗ್ಲೂ ಬೆಟ್ಟ ಹತ್ತೇ ಇಲ್ಲ, ಭೂಮಿಯಲ್ಲೇ ಚೆನ್ನಾಗಿದ್ದೀವಿ ಅಂತೀರಾ. ಕೇಳ್ತೀರಾ? ಬಿಬಿ ಜಾನ್ ಅವ್ರೆ, ಬಿಬಿ ಜಾನ್ ಇವರೇ ರೀ ಆ ಹೀರೋಯಿನು. ಯಾಕೆ ಹೇಳ್ತಾ ಇದ್ದೀನಂದ್ರೆ, ಜೀವನದಲ್ಲಿ ಬರೀ ಡುಯೆಟ್ ಹಾಡೋರು ಮಾತ್ರ ಹೀರೋಯಿನ್ ಅಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ಅದನ್ನೆಲ್ಲ ನೋಡ್ಕೊಂಡು ಬಂದು ಫ್ಯಾಮಿಲಿನ ದಡ ಸೇರಿಸೋದು. ಇವ್ರ ಫ್ಯಾಮಿಲಿ ಮಾತ್ರ ಅಲ್ಲ, ಇವರು ಯಾರು ನೀರಲ್ಲಿ ಹೋಗ್ತಾ ಇದ್ರು ಕರ್ಕೊಂಡೋಗಿ ದಡ ಸೇರಿಸ್ತಾರೆ ಅಂತ ಕೆಲಸ ಮಾಡ್ತಿದ್ದಾರೆ. ಇಂಥ ಸೋದರಿಯ ಕಥೆ ನಮ್ಗೆಲ್ಲ ಇನ್ಸ್ಪಿರೇಷನ್ ಆಗಲೇಬೇಕು. ಇನ್ನು ಮುಂದೆ ಕಷ್ಟ ಅಂತ ಮಾತೇ ನಮ್ಮ ಬಾಯಲ್ಲಿ ಬರಬಾರ್ದು ಅಲ್ವೇ ತಾಯಿ? ಎಷ್ಟು ಜನ ಹೆಣ್ಮಕ್ಳು? ಅಯ್ಯೋ ನಗ್ತಾನೇ ಇದ್ದಾಳೆ ಅಮ್ಮ. 3 ಜನ ಹೆಣ್ಮಕ್ಳು. ಯಾವ ಊರು ತಾಯಿ? ನಮ್ಮೂರು ಉದ್ಬೂರಿಂದ ನಮ್ಮ ತಾಯಿ ಊರು 3 ಬಂದು. ಗಂಡ್ಮಕ್ಳಿಲ್ಲ? 20-22 ಮಗ ಇದ್ದ. ಅವರು ಚಂದಾಗೆ ದುಡ್ದು ಮಾಡಿ ತಗೊಂಡು ಹಾಕ್ತಿದ್ದ ಮಗ. ನೀರ್ ಮೀಕೊಂಡು ಬರ್ತೀವಿ ಅಮ್ಮ ಅಂತ ಹೋದವರು ನೀರ್ ಮೀಕೊಂಡಲ್ಲಿ ಮಗ ಆ ತರ ಹೋಗಿದ್ದಾನೆ. ಆಗ ನಮ್ಮ ಯಜಮಾನ್ರು ತೀರೋದ್ರು. ಅವ್ರೇನ್ ಕೆಲಸ ಮಾಡ್ತಿದ್ರು? ಅವ್ರು ಇದೇ ಕೆಲಸ, ಅವ್ರಿಗೆ ಹೇಳಿ ಅದೇ ಕೆಲಸ, ತೆಪ್ಪ ನಡೆಸೋದು. ನಡೆಸ್ಕೊಂಡು ಅವ್ರು ಇದ್ರು. ಅವರು ತೀರ್ ಹೋಗಿ 6 ವರ್ಷ ಆಯ್ತು. ನಿನ್ನ ಮಗನ ಹೆಸರೇನ? ಚಾನ್ ಪಾಷಾ. ಜಾನ್ ಭಾಷಾ. ಇವನಿಗೆ ಉಮರ್ ಅಂತ ಹೆಸರಿಟ್ಟು ಬೆಳೆಸ್ತಾ ಇದ್ದಲ್ಲಿ. ಎಷ್ಟು ವಯಸ್ಸಾಗಿದೆ ಉಮರ್ ನಿನಗೆ? 25 ಆಗಿದೆ. 20 ಆಗಿದೆ. ಓಕೆ. ಹೆಣ್ಮಕ್ಕಳಿಲ್ಲಮ್ಮ? ಹೆಣ್ಮಕ್ಳ 3 ಜನಕ್ಕೆ ಮದುವೆ ಮಾಡಿದ್ದು. ಏನ್ ನೀವು ತೆಪ್ಪ ಓಡಿಸ್ತಾ ಇದ್ರಿ? ನಾನೇ ಓಡಿಸ್ತೀನಿ. ಹೌದಾ? ಎಷ್ಟು ಜನ ಕೂರಿಸ್ಕೊತೀರಾ ಅದ್ರಲ್ಲಿ? 8 ಆಳು ಕುಣಿಸ್ತೀನಿ, 10 ಆಳುನು ಕುಣಿಸ್ತೀನಿ. ಅರ್ಗಳು ಚಂದಾಗಿ ಮಾಡಿಕೊಂಡು ತಳ್ಳೋದೇ ಕಷ್ಟ ಅಲ್ವಲ್ಲಮ್ಮ? ಏನ್ ಮಾಡಕ್ಕೆ ತುಂಬಾ ಕಷ್ಟದಿಂದ ಆ ಕೆಲಸ ಮಾಡಿ 3 ಜನ ಹೆಣ್ಮಕ್ಳನ್ನ ಮದುವೆ ಮಾಡಿದೀರಾ? ಮದುವೆ ಮಾಡಿದ್ದೀನಿ. ಎಲ್ಲಿದ್ದಾರೆ 3 ಜನ ಹೆಣ್ಮಕ್ಳು ಈಗ? ಒಂದು ಮೈಸೂರ್ಗೆ ಮಾಡೀನಿ, ಒಂದು ಹುಣಸೂರ್ಗೆ ಮಾಡೀನಿ, ಒಂದು ಕೇಳ್ರ ಮಾಂದಾಡಿಗೆ ಮಾಡೀನಿ. ಈಗ ಅವರಿಂದ ಏನ್ ನಿಮ್ಗೆ ಲಾಭ ಇದೆ? ಏನಿಲ್ಲ. ಅವ್ರಿಗೆ ಅದು ಪಾಪ ಅವ್ರು ಬಡವ್ರು ಆಗಿರೋದು. ಅವರು ಮಕ್ಕ ಮರಿಗೆ ಸಾಕ್ಬೇಕಲ್ಲಮ್ಮ. ತಾಯಿ, ನಿಮ್ ಸೋದರಿ ತರ ಹೇಳ್ತೀನಮ್ಮ. ಅಮ್ಮ ಬೇಡಮ್ಮ, ಬೇಡ ತಾಯಿ, ಕಣ್ಣೀರು ಇವತ್ತೇ ಕೊನೆ. ನೋಡಮ್ಮ ಬೇಬಿ ಜಾನ್, ನೋಡು ನಿನ್ ಸಹೋದರಿ ತರ ಹೇಳ್ತೀನಿ ನಾನು. ನಿಲ್ಸ್ತಾಯಿ, ಸಾಕಮ್ಮ, ಇವತ್ತೇ ಕೊನೆ ಅಲ್ಲ ಅನ್ಕೊಂಡ್ಬಿಟ್ಟು ಬಿಟ್ಬಿಡು, ಅಷ್ಟಾಯ್ತು. ಅವರೇ ತಾನೇ ಇಷ್ಟು ದಿವಸ ನಿನ್ನ ನೋಡಿದ್ರ? ಆ ಭಗವಂತ ತಾನೇ ನೋಡಿದಾನೆ, ಆ ದೇವ್ರು ನೋಡಿದಾನಲ್ವಾ? ಇವತ್ತು ನಿಜವಾಗ್ಲೂ ದೈವ ಮನುಷ್ಯ ರೂಪೇಣ ಅಂತಾರೆ. ಇವತ್ತು ಆ ದೇವ್ರು ಯಾವ ಮನುಷ್ಯ ರೂಪದಲ್ಲಿ ಬಂದು ಇವರಿಗೆ ಸಹಾಯ ಮಾಡ್ತಾರೆ ಅಂತ ನೋಡೋಣ. ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ, ಪ್ಲೀಸ್ ಕಮ್. ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು. ಫಸ್ಟ್ ನೋಡಿದ್ದು ವಿಜಯನ ಯಾವಾಗ ನೋಡಿದೆ ಹೇಳಿ? ಅವಾಗ ಜಗಮೆಚ್ಚಿದ ಹುಡುಗ ನಿಮ್ ಮನೇಲಿ ಶೂಟಿಂಗ್ ಮಾಡುವಾಗ ಒಂದ್ ಚಡ್ಡಿ ಹಾಕೊಂಡು ತಮ್ಮಂದ್ರು ಅಣ್ಣ ತಮ್ಮಂದ್ರು ಇಬ್ರು ಹಿಂಗಿಂಗ್ ಓಡ್ತಾ ಇದ್ರು. ಅವಾಗ ಟಕ್ ಅಂತ ಚೆನ್ನೇಗೌಡ್ರ ಅವರಪ್ಪ, ನನ್ನ ಮಕ್ಳಿಬ್ರು, ಆಮೇಲೆ ನಿಮ್ ಸಿಸ್ಟರ್ ಇದ್ರು, ಸ್ಕೂಲಿಂದ ಬಂದಿದ್ದಾರೆ ಅಂದ ತಕ್ಷಣ ಹಿಂಗೆ ಇದೇ ತರ ಕೈ ಕಿಟ್ಕೊಂಡು
ಹಾಂ ಆಂಟಿ ನಮಸ್ಕಾರ ಆಂಟಿ. ಹೌದು ಆಂಟಿ. ಇಷ್ಟು ಮರ್ಯಾದೆಯಿಂದನಾ ಈ ಥರ ಮಕ್ಕಳನ್ನ ಬೆಳೆಸಿರೋ ಚಿನ್ನೇಗೌಡ್ರಿಗೆ ಒಂದು ಸಲ್ಯೂಟ್ ಅಂತಾನೆ ಹೇಳಬೇಕು. ಒಂದು ವಿಟಿ ನೋಡೋಣ ಹೌದು ಶೋರ್. ಪ್ಲೀಸ್. ಸರ್ವರಿಗೂ ನಮಸ್ಕಾರ. ನನ್ನ ಹೆಸರು ಬಿಬಿ ಜಾನ್ ಅಂತ. ನಮ್ಮ ಯಜಮಾನ್ರು ಇದೇ ಕೆಲಸ ಮಾಡ್ತಿದ್ರು, ಮೀನು ಹಿಡ್ಕೊಂಡು ಹೊರಗೆ ತೆಪ್ಪ ನಡೆಸ್ಕೊಂಡು. ನಮ್ಮ ಯಜಮಾನ್ರಿಗೂ ತುಂಬ ಹೊಸ ಕೈಲಾಗಿ ತೀರ್ ಹೋದರು. ಆ ಕಸಬು ನಾನು ಇವಾಗ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಹೆಂಗೆ ಈ ಕಾಲ ಕಳೀತಾ ಇದ್ವಿ. 40-45 ವರ್ಷದಿಂದನೂ ಇದೇ ವಾರ ನನಗೆ. ತೆಪ್ಪಲ್ಲಿ ಏನು ಮಾಡ್ತಾರೆ, ಆ ಕಡೆ ಈ ಕಡೆ ಜನ ಬರ್ತಾರೆ. ಗಂಡತ್ತೂರವರು ಮಚ್ಚೂರು ಬೈರನ ಕುಪ್ಪಗೆ ಹೋಯ್ತಾರ, ಕೋಟೆಗೂ ಈ ಕಡೆಯಿಂದ ಸಾಗಿ ಕೋಟೆಗೂ ಹೋಯ್ತಾರೆ. ಅವ್ರನ್ನ ಏನು ಮಾಡ್ತಾರೆ, ಇವರು ಆ ಕಡೆ ಈ ಕಡೆಯಿಂದ ತೆಪ್ಪ ತಗೊಂಡು ಬೆಳಿಗ್ಗೆ ಹೊತ್ತಿನಂತೆ ಅವ್ರ ವೃತ್ತಿಯೇ ತೆಪ್ಪ. ಬಂದರೆ ಒಂದಿಷ್ಟು ದುಡ್ಡು ಕಾಸು ಹೆಂಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ. ಇಲ್ಲ ಟೈಮ್ನಲ್ಲಿ ಬಂದುಬಿಟ್ರೆ ಗಾಳಿ ಥರ ಎದ್ಬಿಟ್ರೆ ಒಂದು ಆಳು ಬರಲ್ಲ, ಹೆದರ್ಕಂಡೆ ಬರಲ್ಲ ಜನ. ಏನೋ ಜನಕ್ಕೆ ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ಇನ್ನು ಬೇರೆ ಯಾರೂ ಜಾಸ್ತಿ ಮಾಡ್ತಾ ಇಲ್ಲ. ಒಮ್ಮನ್ ಬಿಟ್ರೆ ಇನ್ನು ಬಿಟ್ರೆ ಇಲ್ಲ ಅಂದರೆ 60-70 ಕಿಲೋಮೀಟ್ರ್ ಸುತ್ಕೊ ಬರ್ಬೇಕೆಲ್ಲ. ಟೋಟ್ಲು 7 ಮಕ್ಕ ನನಗೆ. 7ನಲ್ಲಿ 4 ತೀರೋದು. ಅವ್ನು 20-22 ವರ್ಷ ಮಗ ಇದ್ದ. ಹೊಳೆಗೆ ಅವ್ರು ನೀರು ಮಿಕ್ತೀನಿ ಅಂತ ಪೂಜೆಗೆ ಹೋಗಿ ತೀರೋದ್ರು. ನನ್ನ ಜೊತೆಲಿ ಒಂದು ಮಗ ಅವನೇ. ಆತನ ಯಾರೂ ಸಾಕಲ್ಲ ಅಂತ ಈಚೆ ಹಾಕ್ಬಿಟ್ಟಿದ್ರು. ನಾ ಎತ್ಕೊಂಡು ಬಂದು 8 ದಿನ ಮಗು ತಗೊಂಡು ಬಂದು ಸಾಕಿ ಈಗ 21 ವರ್ಷ ಮಾಡಿ. ಆ ಗಂಡು ಹುಚ್ಚಾಕೆದ್ದಾಗಿ ತಿರುಗ್ತಾನೆ. ನಾ ಏನು ಮಾಡೋಕ್ಕಾಯ್ತದೆ, ನನಗೇನು ಸಾಕೋರು ಯಾರೂ ಇಲ್ಲ. ನಾ ಒಬ್ಬಳೇ ಮನೇಲಿ ಇರೋದು, ಇನ್ಯಾರೂ ನನಗೆ ನೋಡೋರಿಲ್ಲ. ರಿಪೇರಿ ಮಾಡೋ ಟೈಮ್ನಲ್ಲಿ ಹಂಚು ಎತ್ಕೊಡು ಅಂದರು. ಹಂಚು ಎತ್ತಿ ಕೊಡೋಕೆ ಹೋಗೋ ಟೈಮ್ನಲ್ಲಿ ಕಲ್ ಮೇಲೆ ಕಾಲು ಮಡಗ್ಬಿಟ್ಟು ಜೋರು ಹೋಗಿ ಬಿದ್ದುಬಿಟ್ಟೋದು. ಈಗ ತೆಪ್ಪ ಓಡ್ಸೋಕೆ ಆಗಲ್ಲ, ಜಾಸ್ತಿ ಹೇಳಿದ್ರೆ ಊದ್ಕೊತದೆ, ಆಗಲ್ಲ ಇವಾಗ. ನಾ ಸಾಕಿರೋದು ಮಗನಿಗೆ ಏನಾದ್ರು ಉಪದೇಶ ಮಾಡಿ ನನ್ನ ಮಗನಿಗೆ ಏನಾದ್ರು ಒಂದು ಮಾಡಬೇಕು ಅಂತ ಭಾಳ ತುಂಬ ಆಸೆ ಅದೇ. ಮಾಡೋಕ್ಕೂ ನನ್ನ ಕೈಲಿ ಆಗಲ್ಲ. 2 ಕೈನೂ ಮುರ್ಕೊಂಡು ಕೂತಿದ್ದೀನಿ. ನನ್ನ ಕಷ್ಟಕ್ಕೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಎಲ್ಲಕ್ಕೂ ನಮಸ್ಕಾರ ಮಾಡಿ. ಇದು ಕಷ್ಟ ಬಿಟ್ರೆ ಇನ್ನು ಯಾವುದು ನೋಡಿಲ್ಲ ಈ ತಾಯಿ. ಏನ್ ಅನಿಸ್ತಾ ಇದೆ? ಮಾತಾಡೋದಕ್ಕಾಗ್ಲಿ ಬೇರೆ ಇನ್ನೇನಾದ್ರು ಹೇಳ್ಕೊಳ್ಳೋದಕ್ಕಾಗ್ಲಿ ನನಗೆ ಯೋಗ್ಯತೆನೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಅವಕಾಶ ಸಿಕ್ಕಿದೆ, ಕೆಲಸ ಮಾಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ನಮ್ಮ ಕೆಲಸದಲ್ಲೂ ನಮ್ಮ ಈ ಜೀವನದ ದಾರಿಯಲ್ಲಿ ಯಾವುದೋ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ, ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಈ ತಾಯಿ ನಡೆಸ್ತಾ ಇರುವಂತಹ ಜೀವನ ನನಗೆ ಅದು ನೋಡಿ ಅವ್ರನ್ನ ಕೇಳೋಣ ಅಂತ ಅನ್ಕೊಂಡೆ. ಅಮ್ಮ ಬಿಬಿ ಅವ್ರೆ, ನೀವು ಅಲ್ಲಿ ತೆಪ್ಪ ಓಡಿಸ್ತಿರಲ್ಲ, ಇಡೀ ದಿನ ಆ ಕಡೆ ಸೇರ್ಸೋದು ಈ ಕಡೆ ಸೇರ್ಸೋದು ಮಾಡ್ತಿರ್ತೀರಾ. ಅಕಸ್ಮಾತ್ ಈ ನೀರು ತುಂಬಾ ಜೋರಾಗಿ ಬರೋ ತರ ಆದ್ರೆ ಏನಾದ್ರು ತೊಂದರೆಗಿಂದ್ರೆ ಆಗಿದ್ದು ಉಂಟಾ ಯಾವಾಗ್ಲಾದ್ರು? ಇಲ್ಲ ಇಲ್ಲ, ಯಾವುದೂ ಪುಣ್ಯ ಏನು ಏನು ಪುಣ್ಯ ಏನೂ ಆಗಿಲ್ಲ. ಏನಾಗಲ್ಲ ಪುಣ್ಯ. ಯಾಕಂದ್ರೆ ನೀರು, ಯಾಕಂದ್ರೆ ಎಷ್ಟೋ ಸಲ ಶಾರ್ಟ್ಗೆ ಒಂದ್ಸಲ ನಮ್ಗೆ ತೆಪ್ಪ ಓಡಿಸಿದ್ರೆ ಬಿಟ್ರೆ 5 ನಿಮಿಷಕ್ಕೆ ನಮ್ಗೆ ಕೈಕಾಲು ಆಡೋದಿಲ್ಲ. ಇವ್ರಷ್ಟು ಬೈ ಗಾಡ್ಸ್ ಗ್ರೇಸ್ ಅದು ಹಾಗೆ ಇರ್ಲಿ. ಮಳೆ ಕಾಲದಲ್ಲಿ ಹೆಂಗೆ ಜೀವನ? ಆಗ್ಲೂ ಅಷ್ಟೇ, ಆಗ್ಲೂ ಹೋಗ್ತಾ ಇರ್ತಾರೆ. ತಲೆಗೆ ಏನಾದ್ರು ಹಾಕೋತೀರಾ? ಬಟ್ಟೆ ಆಗ್ಲಿ ಏನಾದ್ರು ಹಾಕೊಂಡು. ಪ್ಲಾಸ್ಟಿಕ್ ಶೀಟು ಸಹಾಯ ಏನಾದ್ರು ಬಂದ್ರೆ ಏನ್ ಮಾಡ್ತೀರಾ? ಆ ದುಡ್ಡು ಏನಾದ್ರೂ ಕಾಸು ಸಿಕ್ಕಿದ್ರೆ ಏನ್ ಮಾಡ್ಬೇಕು ನೀವು?
ಈಗಿನಾರು ಈಗ ನನ್ನ ಕೈ ಎಲ್ಲ ಆಗಲ್ಲ ಮೇಡಮ್. ಕಾಣಿಸ್ತಾ ಇದೆ ತಾಯಿ. ಬಹಳ ಕಷ್ಟ ಇದೆ. ಸ್ವಲ್ಪ ಅಂಗಡಿ ಏನಾರು ಹಾಕೊಂಡು ಮನೆ ಮುಂದೆ ನಿಂತ್ಕೊಂಡು ಆ ಮನೆ ಸ್ವಲ್ಪ ರೆಡಿ ಮಾಡ್ಕೊಂಡು ಒಂದ್ ಕಿರಾಣಿ ಅಂಗಡಿ ಇಟ್ಕೋತೀರಾ? ಏನ್ ಮಾಡ್ತೀರಾ ಅದ್ರಲ್ಲಿ? ಅದ್ ಸ್ವಲ್ಪ ಬಿಡಿ ಬೆಂಕಿ ಪುಟ್ನ ಎಲ್ಲ ಏನಾರು ಹಾಕೊಂಡು ಸ್ವಲ್ಪ ನಡೀತದೆ. ಬಿರಿಯಾನಿ ಮಾಡಕ್ ಬರುತ್ತಾ? ಅದೆಲ್ಲ ನಡೆಯಲ್ಲ ಸರ್. ಆ ಹಳ್ಳಿಲಿ ಜನ ತಿನ್ನೋದಿಲ್ಲ. ಇಲ್ಲ. ಅಯ್ಯೋ ನಾನ್ ಬರ್ತಿದ್ನೆ. ನೀವು ದಿನ ಇಲ್ಲ ಅಂದ್ರೂ ವಾರಕ್ಕೆ ಒಂದ್ಸತಿ ಚಿಕನ್ ಬಿರಿಯಾನಿ ಮಾಡ್ಬಿಡಿ, ಒಂದ್ ಪಾರ್ಟಿ ರೆಡಿ ಇದೆ ಬರಕ್ಕೆ. ಏನ್ ಮಾಡೋಣ ವಿಜಯ್, ಹೇಳ್ಬಿಟ್ಟ ಏನ್ ಸಹಾಯ ಮಾಡೋಣ? ನೀವ್ ಹೇಳಿ, ನನ್ಗೆ ಇವ್ರಿಗೆ ಸಹಾಯ ಮಾಡ್ಬೇಕು ಅಂತ ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ನಾನು ಬಂದಿದ್ದೀನಿ ಅಂತ ನಾನು ಹೇಳಿದಿಲ್ಲ, ನನಗೊಂದು ಅವಕಾಶ ಕೊಟ್ಟಿದ್ದೇನೆ ಭಗವಂತ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ಗೆ ತೆಪ್ಪ ಓಡ್ಸಕ್ ಬರಲ್ಲಮ್ಮ. ಬೆಂಗಳೂರು ತೆಪ್ಪ ಹೆಂಗ್ ಬೆಂಗಳೂರಲ್ಲಿ ಜಾಗಾನೂ ಇಲ್ಲ. ನನ್ಗೆ ಯೋಚನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ಬೆಟ್ಟ ಹತ್ಬೇಕಾದ್ರೆ ತಿರುಪತಿ ಬೆಟ್ಟ ಹತ್ತೀವಿ ನಾವು. ತುಂಬಾ ಸುಸ್ತಾಗ್ಬೇಕಾದ್ರೆ ಅಲ್ಲೊಂದ್ ಕಡೆ ಗೋಲಿ ಸೋಡಾ ಮಾರ್ತಾರೆ. ಗೋಲಿ ಸೋಡಾ. ಹೌದು. ಆ ಗೋಲಿ ಸೋಡಾನ ಫಸ್ಟ್ ನೋಡ್ತಿದ್ದಂಗೆನೆ ಆಹಾ ಏನ್ ಶಕ್ತಿ ಬರುದು ಅಂತ ಅನ್ಸ್ಬಿಟ್ಟಿದೆ. ಕುಡಿದ್ಬಿಟ್ರಂತೂ ಇನ್ನೂ ಭಯಂಕರ ಶಕ್ತಿ. ಗೋಲಿ ಸೋಡಾ ಮಾರಿ ನಾನು ಪಬ್ಲಿಕ್ ಅಲ್ಲಿ ಅದ್ರಲ್ಲಿ ಏನ್ ಬರುತ್ತೆ ಹಣ, ಅದ್ರ ಸಂಪಾದನೆ ಏನ್ ಬರುತ್ತೆ ಅದನ್ನ ನಾನು ಇವ್ರಿಗೆ ಒಂದ್ ರೀತಿ ಸಹಾಯ ಮಾಡೋಣ. ಮಾಡ್ತೀರಾ? ಡೆಫಿನೆಟ್ಲಿ ರೆಡಿ. ಬಟ್ ನನಗೆ ಇವ್ರು ಬಿರಿಯಾನಿ ಮಾಡ್ಕೊಡ್ತೀನಿ, ಪ್ರಾಮಿಸ್ ಮಾಡ್ಬೇಕು. ಚಿಕನ್ ಬಿರಿಯಾನಿ ಮಾಡ್ಕೊಡ್ತೀರಾ? ಬಂದ್ರೆ ಮಾಡ್ಕೊಡ್ತೀನಿ. ಅಲ್ಲಿ ಬಂದ್ರೆ ಮಾಡ್ಕೊಡ್ತಾರೆ? ಗ್ಯಾರಂಟಿ. ಅಲ್ಲಿಗೆ ಬರ್ಬೇಕು. ಅಲ್ಲಿಗೋಸ್ಕರನೇ ಬರ್ತಾನೆ ಮಗು. ಯಾಕೆಂದ್ರೆ ಚಿಕನ್ ಎಲ್ಲಿದ್ರು ಹುಡ್ಕೊಂಡು ಹೋಗೋದು, ಚಾಕ್ಲೇಟ್ ಎಲ್ಲಿದ್ರು ಹುಡ್ಕೊಂಡು ಹೋಗ್ತಾನೆ. ನೀವು ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಹೇಳಿ ಖಂಡಿತ ಬರ್ತಾರೆ. ಮಾಡ್ಕೊಡ್ತೀನಿ, ಬನ್ನಿ. ಮಾಡ್ತಾರೆ. ಅಯ್ಯೋ ತಾಯಿ, ರೆಡಿ ಮಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾ. ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆ ಇಲ್ಲೇ ಆಸ್ಪದ. ಬೆಳಗ್ಗೆ 11:30 ಶ್ರೀನಗರ ಬಸ್ ಸ್ಟಾಪ್. ಇದು ಮಾಡರ್ನು ಗ್ಲಾಸಲ್ಲಿ ಹಾಕೋದು. ಬಾಟ್ಲಲ್ಲಿ ಮಾಡೋದು ಹೆಂಗೆ ಅಂತ ನನಗೆ ಭಾಳ ಇಂಟ್ರೆಸ್ಟ್ ನನಗದು. ತಿರುಪತಿ ಬೆಟ್ಟ ಹತ್ಬೇಕಾರೆ ಒಂದು ಗೋಲಿ ಸೋಡಾ ಕುಡಿದ್ಬಿಟ್ರೆ ಇನ್ನೊಂದು ಬೆಟ್ಟ ಹತ್ತುವಷ್ಟು ಶಕ್ತಿ ಬಂದ್ಬಿಡೋದು. ನೋಡೋಣ ಹೆಂಗೆ ಅಂತ. ಮಹಾಜನಗಳೇ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ? ನಾನು ಇವಾಗ ಇಲ್ಲಿ ಬಂದಿರೋ ಕಾರಣ ಇದೆಯಲ್ಲ, ನಮ್ಮ ಉದಯವಾಹಿನಿಯವರು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಪ್ರೋಗ್ರಾಮ್ ಹೆಸರು ಸದಾ ನಿಮ್ಮೊಂದಿಗೆ ಅಂತ. ಕಷ್ಟ ಎಲ್ರಿಗೂ ಇರುತ್ತೆ, ಆದರೆ ಒಂದೊಂದು ಹಂತದಲ್ಲಿರುತ್ತೆ. ಕೆಲವರಿಗೆ ಕಷ್ಟ ಯಾವ ಥರ ಇರುತ್ತೆ ಅಂದರೆ, ಏನಪ್ಪ ಮಾಡೋದು, ನಾಳೆ ಹೆಂಗೆ ಜೀವನ ಅನ್ನೋದು ಕಷ್ಟ ಆಗ್ಬಿಡುತ್ತೆ. ನಿಮ್ಗೆ ಆ ಥರ ಕಷ್ಟ ಯಾವಾಗಾದ್ರೂ ಬಂದಿದೆಯಾ? ಬರೋದು ಬೇಡ ಬಿಡಿ. ಪಾಪ ಆ ಥರ ಕಷ್ಟದಲ್ಲಿ ಇರೋರಿಗೆ ಈ ನಮ್ಮ ಉದಯವಾಹಿನಿಯವರು ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ, ಈ ಕಾರ್ಯಕ್ರಮದ ಮುಖಾಂತರ ಸದಾ ನಿಮ್ಮೊಂದಿಗೆ ಅಂತ ಒಂದ್ಸಲ ಬೆನ್ನು ತಟ್ಟಿ ನೀನು ಯೋಚನೆ ಮಾಡಬೇಡ, ದೇವ್ರಿದ್ದಾನೆ, ಸಹಾಯ ಹಸ್ತ ಕೊಡೋರು ಇರ್ತಾರೆ ಅನ್ನೋ ಒಂದು ವಿಶ್ವಾಸನ ಕೊಡುವಂಥ ಕೆಲಸ ಇದೆ. ಇವಾಗ ಯಾರೋ ಪ್ರೀತಿಯಿಂದ ನೀವು ಚಿನ್ನಾರಿ ಮುತ್ತ ಬಂದಿದ್ದೀರಾ ಅಂತೇಳಿ ಒಂದು ಸೋಡಾ ತೊಗೋತೀರಾ, ಆದರೆ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಒಂದು ಗೋಲಿ ಸೋಡಾಗೆ 30 ರೂಪಾಯಿ ಅಷ್ಟೇ ಚಾರ್ಜು. ಪ್ರೀತಿಯಿಂದ ಎಕ್ಸ್ಟ್ರಾ ಕೊಡೋಂಗಿಲ್ಲ. ಕೊಟ್ಟರು ಸಹ ಅದನ್ನ ನಾನು ಇನ್ನೊಬ್ರಿಗೆ ನಿಮ್ಮ ಹಣದಲ್ಲಿ ಇನ್ನೇನಾದ್ರು ಗೋಲಿ ಸೋಡಾ ಕೊಡ್ಬೋದು. ಇನ್ನು ಮಿಕ್ಕಿದವರು ಯಾರು ನನ್ನ ಜೊತೆ ಸೆಲ್ಫಿ ತಗೋಬೇಕು ಅಂದರೆ ಒಂದು ಸೆಲ್ಫಿಗೆ 10 ರೂಪಾಯಿ. ಇದು ಯಾವಾಗಲೂ ಚಾರ್ಜ್ ಮಾಡಲ್ಲ ನಾನು. ಆಮೇಲೆ ಇವ್ನು ಏನು ಸೆಲ್ಫಿ ತಗೊಂಡಾಗೆಲ್ಲ 10 ರೂಪಾಯಿ ತಗೋತೇನೆ ಅಂತ ಅನ್ಕೋಬೇಡಿ. ಇವತ್ತು ಮಾತ್ರ ಈ ಕಾರ್ಯಕ್ಕೋಸ್ಕರ, ಈ ಕೆಲಸಕ್ಕೋಸ್ಕರ ಒಂದು ಸೆಲ್ಫಿಗೆ 10 ರೂಪಾಯಿ. ಅಥವಾ ಇನ್ನು ಬೇರೆ ಏನೋ ನಾನು ಡ್ಯಾನ್ಸು ಅಥವಾ ಇನ್ನೇನೋ ಹಾಡು ಅಂತ ಹೇಳಿದಾಗ ಅದಕ್ಕೆ 10 ರೂಪಾಯಿ ನಾನು ಚಾರ್ಜ್ ಮಾಡ್ಕೊಂಡು ಹೋಗ್ತೀನಿ. ಅದರಿಂದ ಏನೇ ದುಡ್ಡು ಬಂದರೂ 1 ರೂಪಾಯಿಗೆ 100 ರೂಪಾಯಿನ ಸೇರಿಸಿ ಈ ಕಾರ್ಯಕ್ರಮ ಯಾರು ಮಾಡ್ತಿದ್ದಾರೋ ಅವರು, ಆ ಸಹಾಯ ಯಾರಿಗೆ ಬೇಕೋ ಅವರು ಕೊಡ್ತೀವಿ. ನಿಮಗೆ ಆ ಬೆಟ್ಟ ಎಲ್ಲ ಹತ್ಬೇಕಾದ್ರೆ ತುಂಬ ಸುಸ್ತಾಗಿರುತ್ತೆ. ಗೋಲಿ ಸೋಡಾ ಅಂಗಡಿ ಕಂಡ್ರೆ ಏನೋ ಒಂದು ಹುಮ್ಮಸ್ ಬಂದ್ಬಿಡುತ್ತೆ. ಹಬ್ಬ ಒಂದು ಗೋಲಿ ಸೋಡಾ ಹೊಡೆದ್ರೆ ಇನ್ನು ಆರಾಮಾಗಿ ಬೆಟ್ಟ ಹತ್ಕೊಂಡು ಹೋಗ್ಬಿಡ್ಬೋದು ಅಂತ. ಅದೇ ಥರ ಇವತ್ತು ಗೋಲಿ ಸೋಡಾ ಕುಡಿದು ನಿಮಗೇನು ಶಕ್ತಿ ಸ್ಫೂರ್ತಿ ಎಲ್ಲ ಬರುತ್ತೋ ಅದಕ್ಕೆ 100ರಷ್ಟು ಇದಕ್ಕೆ ಯಾರು ಅಗತ್ಯ ಇದೆಯೋ ಅವ್ರಿಗೆ ಆ ಶಕ್ತಿ ಸ್ಫೂರ್ತಿ ಬರಲಿ ಅನ್ನೋದು ಉದ್ದೇಶ. ಮೇಡಮ್ ಹೌದ್ರಾ? ಹಾಂ, ನಿಮ್ಮ ಏರಿಯಾ ಕಾರ್ಪೊರೇಟ್ರು ನೋಡಿ ಎಷ್ಟು ಖುಷಿಯಿಂದ ಹೇಳ್ಕೊತಾರೆ ನೋಡಿ. ನೀವು ಬಂದಿದ್ದು ಭಾಳ ಖುಷಿ ಆಯಿತು. ಹಾಗಾಗಿ ಮೇಡಮ್ ಅವ್ರಿಗೆ ಮೊದಲನೇ ಸೋಡಾ ಕೊಡೋಣ. ಮೇಡಮ್ ಬಾಟ್ಲಲ್ಲಿ ಮಾಡಿದ್ಬೇಕಾ ಮಷೀನಲ್ಲಿ ಮಾಡಿದ್ಬೇಕಾ? ನೀವು ಯಾವ ತಗೊಂತೀನಿ? ಓಕೆ, ನಾವು ಬಾಟ್ಲಲ್ಲಿ ಮಾಡಿದ್ದು ಕೊಡ್ತೀವಿ, ಯಾಕಂದರೆ ಅದೇ ಒರಿಜಿನಲ್ಲು. ಅಮ್ಮ ಒಂದು ಸೋಡಾ 30 ರೂಪಾಯಿ. ಕಾರ್ಪೊರೇಟ್ ಅವರಿಂದ ಮೊದಲನೇ ಬೋಣಿ. ನಮ್ಮ ಶ್ರೀನಗರದ ಜನತೆ ಪರವಾಗಿ ನಮ್ಮ ಚಲನಚಿತ್ರದ ನಾಯಕನರಾದ ವಿಜಯ ರಾಘವೇಂದ್ರ ಅವರು ನಮ್ಮ ಏರಿಯಾಗೆ ಬಂದು
ಬಡ ಜನತೆಗೆ ಸಹಾಯ ಮಾಡಬೇಕು ಅಂತ ಗೋಲಿ ಸೋಡಾ ಮಾಡ್ತಾ ಇದ್ದಾರೆ. ನಮಗೆ ಇದಕ್ಕಿಂತ ಸಂತೋಷದ ಮತ್ತೆ ನಮ್ಮ ಭಾಗ್ಯ ನಮ್ಗೆ ಇನ್ನೊಂದು ಮತ್ತೊಂದಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸರ್ ಈ ಕಲರ್ ಜಾಸ್ತಿ 2,000 ರೂಪಾಯಿ ಕೊಟ್ಟಿದ್ದಾರೆ ಮೇಡಮ್. ಆದ್ರೆ ಅಮ್ಮ 30 ರೂಪಾಯಿ ಮಾತ್ರ ಈ ಗೋಲಿ ಸೋಡಾ ಬೆಲೆ. ಎಕ್ಸ್ಟ್ರಾ ಏನೇ ಚೇಂಜ್ ಮಾಡಿದ್ರು ನಿಮ್ಗೆ ಕೊಟ್ಬಿಡ್ತೀನಿ. ಇಲ್ಲ ಇನ್ನೊಬ್ರಿಗೆ ಒಂದಷ್ಟು ಜನ ಕೊಡಿ ಅಂತ ಹೇಳಿದ್ರೆ ಅದನ್ನ ಅವ್ರಿಗೆ ಕೊಡ್ತೀವಿ. ನೀವು ಹೆಂಗ್ ಹೇಳ್ತೀರಾ ಹಂಗೆ ಸಹಾಯ ಆಗ್ತದೆ ಸರ್. ಇದನ್ನ ತಗೊಂಡ್ಬಿಡಿ. ಬೇರೆದೆಲ್ಲರೂ ನಮ್ ಕಡೆಯಿಂದ ನಮ್ ಜನ ಎಲ್ಲಾರು ಉದಾರಿಗಳು, ತುಂಬಾ ಸಹೃದಿಗಳು, ಅವ್ರೆಲ್ಲರೂ ಕೊಟ್ಟು ತಗೊಂಡೇ ತಗೊಂತಾರೆ. ಥ್ಯಾಂಕ್ ಯು ಮೇಡಮ್. ಅವರು 2,000 ರೂಪಾಯಿ ಕೊಟ್ಟು ಮೊದಲನೇ ಬೋಣಿ ಮಾಡಿದ್ದಾರೆ. ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿರಿ. ಥ್ಯಾಂಕ್ ಯು ಉದಯವಾಹಿನಿ. ಸೂಪರ್ ಸರ್. ಈ ವಿಜಯ ರಾಘವೇಂದ್ರ ಗೋಲಿ ಸೋಡಾಗೆ ತುಂಬಾ ಥ್ಯಾಂಕ್ ಯು. ನೆಕ್ಸ್ಟ್ ಯಾರಿಗೆ ಗೋಲಿ, ಯಾರಿಗೆ ಸೋಡಾ? ಸುಚಿತ್ರಾ ಮೇಡಮ್ ಅವ್ರಿಗೆ ಅಳ್ಳಾಡ್ಸಬೇಕಂತ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಳ್ಳಾಡ್ಸು 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 ಅಳ್ಳಾಡ್ಸು. ಸದಾ ಹೊಸ ಪ್ಯೂರ್ ಡರ್ಮ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ